ಕೆಲವೊಂದು ಡಿಶ್ ಮಾಡೋಕೆ ತ್ರಾಸು ಭಾಳ ಆಕೈತಿ. ಆದ್ರೆ ತಿಂದ ಮೇಲೆ ಮಾಡಿರೋ ತ್ರಾಸೆಲ್ಲ ಮರೆತು ಹೋಗ್ಬೇಕು ಅಂಥ ಡಿಶ್ ಮೆಂತ್ಯ ಪಲ್ಯ ಕಡುಬು. ಇದನ್ನು ಮಾಡೋಕೆ ಒಂದು 2 ಸೂಡು ಮೆಂತ್ಯ ಪಲ್ಯನ ನೀಟಾಗಿ ತೊಳೆದು ಆರಕ್ಕೆ ಹಾಕ್ಕೊಂಡೆ ನಾನು. ಕಡುಬು ಮಾಡೋಕೆ ಒಂದು 3 ಗ್ಲಾಸ್ ಗೋಧಿ ಹಿಟ್ಟು, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ ಹಾಕಿ ಗಟ್ಟಂಗೆ ಹಿಟ್ಟು ನಾದಿ ಇಟ್ಕೊಂಡೇನಿ. ಹಿಟ್ಟು ನೆನೆಯಷ್ಟರೊಳಗೆ ಮೆಂತ್ಯ ಪಲ್ಯ ತೊಳೆದಿದ್ವಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಬಿಡೋಣಂತ. ನೆಂದ ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಡುಬು ಹರಿದು ಹಾಕ್ಕೋಬೇಕು. ಇದನ್ನು ಬಿಸಿನೀರಿಗೆ ಹಾಕಿ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕುದಿಸಿ ಸೈಡಿಗೆ ಆರಕ್ಕೆ ಇಟ್ಬಿಡ್ರಿ ಅವನ್ನ. ಒಂದು ಬಾಣಲಿ ಒಳಗೆ ಎಣ್ಣೆ, ಉದ್ದಿನಬೇಳೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಟಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಚೆಂದಾಗಿ ಫ್ರೈ ಮಾಡಿ ಅರಿಶಿನ, ಒಣ ಖಾರ, ಉಪ್ಪು, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ಪುಡಿ, ಶೇಂಗಾ ಪುಡಿನೂ ಹಾಕ್ಕೋರಿ. ಹಾಕ್ಕೊಂಡು ಮಾಡಿಟ್ಟಿದ್ದ ಕಡುಬು ಸೇರಿಸಿ ಬಿಸಿ ಮಾಡಿದರೆ ಆಯಿತು, ರೆಡಿ ಆಗುತ್ತಿದು.